ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಕಥೆನ ಹೇಳೋಕೆ ಬಂದಿದ್ದೀನಿ. ಇದು ಕತೆ ಅನ್ನೋದಕ್ಕಿಂತ ಪ್ರತಿಯೊಬ್ಬ ತಂದೆ ಜೀವನದಲ್ಲೂ, ಅದರಲ್ಲೂ ಒಂದು ಹೆಣ್ಣು ಮಗುವಿನ ತಂದೆ ಜೀವನದಲ್ಲಿ ಬರುವಂಥ ಒಂದು ಸಂದರ್ಭ. ಆ ಸಂದರ್ಭದ ಕುರಿತು ನಾನು ಒಂದಷ್ಟು ವಿಷಯಗಳು ಮತ್ತು ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಏನಪ್ಪ ವಿಷಯ, ಏನು ಕತೆ ಅಂತ ಅಂದರೆ, ಹೀಗೆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಮೇಲೆ ಗಂಡ ಆಕೆ ಗರ್ಭಿಣಿ ಅಂತ ಗೊತ್ತಾದಾಗಿಂದ ಆಕೆಗೆ ಹೆರಿಗೆ ಆಗೋವರೆಗೂ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ, ಸ್ವಾಮಿ ದೇವರೇ, ನನಗೆ ತಂದೆಯ ಆಗೋ ಭಾಗ್ಯವನ್ನು ಕೊಟ್ಟಿದೀಯಾ, ಹಾಗೆ ಮಗುವಿನ ಖುಷಿಯನ್ನು ಕೂಡ ಕೊಡ್ತಾ ಇದೆಯಾ, ಅದಕ್ಕೆ ನಾನು ಯಾವಾಗಲೂ ನಿನಗೆ ಋಣಿಯಾಗಿರ್ತೀನಿ. ಅದೇ ಥರ ನಾನು ಕೇಳ್ಕೊಳೋ ರೀತಿ ನನಗೆ ಗಂಡು ಮಗುನೇ ಆಗೋ ಥರ ಮಾಡು, ನನಗೆ ಗಂಡು ಮಗುವನ್ನು ಕೊಡು ಅಂತೇಳಿ ಆ ದೇವ್ರ ಹತ್ರ ಪ್ರತಿನಿತ್ಯ ಕೇಳ್ಕೊತಾ ಇರ್ತಾನೆ. ಹೀಗೆ ದಿನಗಳು ಕಳೀತು. ಹೆಂಡತಿಗೆ ಹೆರಿಗೆ ಸಮಯ ಹತ್ರಕ್ಕೆ ಬರುತ್ತೆ. ಹೆರಿಗೆನೂ ಆಗುತ್ತೆ. ಆಗ ಹುಟ್ಟೋ ಮಗು ಹೆಣ್ಣು ಮಗು ಆಗಿರುತ್ತೆ. ಆಗ ಆ ವ್ಯಕ್ತಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಕೇಳ್ತಾನೆ, ನನಗೆ ಗಂಡು ಮಗು ಕೊಡು ಅಂತ ಕೇಳಿದ್ದೆ, ಆದರೆ ನೀನು ಹೆಣ್ಮಗನ್ನ ಕೊಟ್ಟಿದೀಯಾ, ಯಾಕೆ ಏನು ಅಂತ ಹೀಗೆ ಆ ದೇವ್ರ ಹತ್ರ ಕೇಳಿಕೊಂಡು ವಾಪಸ್ ಬರ್ತಾನೆ. ಹೀಗೆ ಸ್ವಲ್ಪ ಸಮಯಗಳು ಕಳೆಯುತ್ತೆ. ಆಗ ಹೆಂಡತಿ ಮತ್ತೆ ಎರಡನೇ ಬಾರಿಗೆ ಗರ್ಭಿಣಿ ಆಗ್ತಾಳೆ. ಆಗಲೂ ಕೂಡ ಆ ವ್ಯಕ್ತಿ ಮತ್ತೆ ದೇವ್ರ ಹತ್ರ ಹೋಗಿ ಗಂಡು ಮಗು ಕೊಡು ಅಂತಲೇ ಕೇಳ್ಕೊತಾನೆ. ಹೀಗೆ ಆಗ ಕೂಡ ಒಂದು ಎರಡನೇ ಮಗು ಹುಟ್ಟುತ್ತೆ. ಅದು ಕೂಡ ಹೆಣ್ಣು ಮಗು ಆಗುತ್ತೆ. ಆಗ ಆ ವ್ಯಕ್ತಿ ಕಣ್ಣೀರಾಗ್ತಾನೆ, ಅಳ್ತಾನೆ. ನಾನು ಕೇಳ್ಕೊಂಡೆ, ನಾನು ಹೇಳಿದ್ದು ಆ ದೇವರಿಗೆ ಕೇಳಿಸಿಲ್ಲ. ನಾನು ಗಂಡು ಮಗು ಕೊಡು ಅಂತ ಕೇಳ್ಕೊಂಡೆ, ಆದರೆ ಆ ದೇವರು ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದಾನೆ ಅಂತೇಳಿ ಪ್ರತಿನಿತ್ಯ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಹೀಗೆ ಅವನ ಅಳೋದನ್ನು ನೋಡಿ, ದುಃಖ ಪಡೋದನ್ನು ನೋಡಿ ಅಲ್ಲಿರೋವಂಥವ್ರು ಸಂಬಂಧಿಕರು ಮತ್ತು ಮನೇಲಿರೋರು ಕೇಳ್ತಾರೆ, ಯಾಕೆ ಹೇಳ್ತಾ ಇದೆಯಾ, ಹೆಣ್ಮಕ್ಳಾಗಿದ್ದರಿಂದ ನಿನಗೇನು ನಷ್ಟ ಆಗಿದೆ ಹೇಳು ಅಂತೇಳಿ ಎಷ್ಟೋ ಜನ ಕೇಳ್ತಾರೆ. ಆದರೆ ಆ ವ್ಯಕ್ತಿ ಹೇಳೋದಿಲ್ಲ, ಅಳ್ತಾನೆ ಇರ್ತಾನೆ. ಪ್ರತಿನಿತ್ಯ ಅದನ್ನು ನೆನೆಸ್ಕೊಂಡು ದುಃಖಿಸ್ತಾ ಇರ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಮುಗಿಯುತ್ತೆ. ಮಕ್ಕಳು ಮದುವೆ ವಯಸ್ಸಿಗೆ ಬರ್ತಾರೆ. ಇಬ್ಬರು ಹೆಣ್ಮಕ್ಳು ಮದುವೆ ವಯಸ್ಸಿಗೆ ಬರ್ತಾರೆ. ಅದರಲ್ಲಿ ಮೊದಲನೇ ಮಗಳಿಗೆ ಮದುವೆಯನ್ನು ನಿಶ್ಚಯ ಮಾಡ್ತಾರೆ. ಹೀಗೆ ಮದುವೆ ಸಮಯ ಹತ್ರ ಬರುತ್ತೆ. ಇನ್ನೊಂದು 2-3 ದಿನ ಐತೆ ಅನ್ನೋವಾಗ ಆ ವ್ಯಕ್ತಿ ಇನ್ನೂ ಜೋರಾಗಿ ಹೇಳೋದಕ್ಕೆ, ದುಃಖಿಸೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಮದುವೆ ದಿನ ಹತ್ರ ಬಂತು. ಮದುವೆ ದಿನವೇ ಬಂತು. ಆಗ ಆ ವ್ಯಕ್ತಿ ತನ್ನ ಮಗಳು ಹಸೆಮಣೆ ಮೇಲೆ ಕೂತಿರೋದನ್ನು ನೋಡಿ ಕಣ್ಣೀರಾಗ್ತಾನೆ. ಆಗ ಮಗಳು ಅಲ್ಲಿಂದ ಎದ್ದು ಬಂದು ತಂದೆ ಮುಂದೆ ನಿಂತ್ಕೊಂಡು ಕೇಳ್ತಾಳೆ, ಅಪ್ಪ ಯಾಕೆ ಅಳ್ತಿದೀಯಾ, ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಹುಟ್ಟಿದಾಗಿನಿಂದ ನೀನು ಕಣ್ಣೀರಾಗ್ತಾ ಇದೆಯಂತೆ, ನೀನು ಕಣ್ಣೀರು ಹಾಕೋ ಅಂಥ ತಪ್ಪು ನಾವೇನು ಮಾಡಿದ್ದೀವಿ ಹೇಳಪ್ಪ ಅಂತೇಳಿ ಮಗಳು ಕೇಳ್ತಾಳೆ. ಮತ್ತು ಅಲ್ಲಿರೋರು ಅಂತ ಎಲ್ಲರೂ ಕೇಳ್ತಾರೆ, ಯಾಕಪ್ಪ ಅಳ್ತಿದ್ಯಾ, ನಾವು ಈ ಮಕ್ಕಳು ಹುಟ್ಟಿದ ದಿನ ನೀನು ಕಣ್ಣೀರಾಗ್ದೆ, ಅವತ್ತು ಕೇಳಿದ್ವಿ ನೀನು ಹೇಳಿಲ್ಲ, ಇವತ್ತಾದರೂ ನಿನ್ನ ಕಣ್ಣೀರಿಗೆ ಕಾರಣ ಏನು ಅಂತ ಹೇಳು ಅಂತೇಳಿ ಕೇಳ್ತಾರೆ. ಆಗ ಆ ವ್ಯಕ್ತಿ ತನ್ನ ಮಗಳನ್ನು ತಪ್ಪಿಕೊಂಡು ಕಣ್ಣೀರಾಗ್ತಾ ಹೇಳ್ತಾನೆ, ಈ ಸಂದರ್ಭನ ನೆನೆಸ್ಕೊಂಡೆ ನಾನು ಅವತ್ತು ಕಣ್ಣೀರಾಕಿದ್ದು. ಇಷ್ಟು ವರ್ಷ, ಈ 25 ವರ್ಷ ಸಾಕಿ ಸಲಹಿದಂಥ ಮಗಳನ್ನು ಬೇರೆಯವ್ರ ಕೈಗೆ ಒಪ್ಪಿಸ್ಬೇಕು, ಬೇರೆಯವ್ರ ಮನೆಗೆ ಕಳಿಸ್ಬೇಕಲ್ಲ ಅನ್ನೋ ವಿಷಯನ ನೆನೆಸ್ಕೊಂಡೆ ನಾನು ಕಣ್ಣೀರಾಕಿದೆ. ಪ್ರತಿಯೊಬ್ಬ ತಂದೆ ಕನಸು ಏನಪ್ಪ ಅಂದರೆ, ತನ್ನ ಮಕ್ಕಳನ್ನು ನಾನು ರಾಣಿ ಥರ ನೋಡ್ಕೋಬೇಕು. ಮದುವೆ ಆದಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಹೇಗಿರ್ತಾಳೋ ಏನೋ ಗೊತ್ತಿಲ್ಲ, ಅಟ್ಲೀಸ್ಟು ಇರೋವರೆಗೂ ತವ್ರ ಮನೆಯಲ್ಲಾದರೂ ಚೆನ್ನಾಗಿರಬೇಕು ಅಂತ ಎಲ್ಲ ತಂದೆನೂ ಆಸೆ ಪಡ್ತಾರೆ. ಆದರೆ ನನ್ನ ಬಡತನದ ಕಾರಣದಿಂದ ನನ್ನ ಮಕ್ಕಳನ್ನು ರಾಣಿ ಥರ ನೋಡ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಆ ನೋವು ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ಅದ್ರ ಜೊತೆಗೆ ಇವತ್ತು
ನನ್ನ ಮಗಳು ಮದುವೆ ಆಗಿ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ. ಇಷ್ಟು ವರ್ಷ ಸಾಕಿ ಮುದ್ದಾಗಿ ಬೆಳೆಸಿದಂಥ ಮಗಳನ್ನು ನಾನು ಬೇರೆಯವ್ರ ಮನೆಗೆ ಹೇಗೆ ಕಳಿಸ್ಕೊಡ್ಲಿ? ಇಂಥ ಸಂದರ್ಭವನ್ನು, ಇಂಥ ಪರಿಸ್ಥಿತಿಯನ್ನು ನಾನು ಹೇಗೆ ಫೇಸ್ ಮಾಡಲಿ? ಇದನ್ನು ಸಹಿಸ್ಕೊಳೋಕ್ಕೆ ನನ್ನಿಂದ ಆಗೋದಿಲ್ಲ. ಆ ಶಕ್ತಿ ನನ್ನಲ್ಲಿಲ್ಲ. ಇದಕ್ಕೋಸ್ಕರನೇ ನಾನು ಅವತ್ತು ಕಣ್ಣೀರಾಕ್ದೆ. ನಾನು ನೋಡಿದ್ದೆ ನನ್ನ ತಂದೆ ನನ್ನ ಅಕ್ಕ ಮತ್ತು ತಂಗಿನ ಮದುವೆ ಮಾಡಿ ಅವ್ರ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಅವ್ರು ದುಃಖ ಪಡೋದನ್ನು ನಾನು ನೋಡಿದೆ. ಅದೇ ಥರ ನಾನು ಮದುವೆ ಆದಾಗ ನನ್ನ ಹೆಂಡತಿಯ ತಂದೆ ತಾಯಿಗಳು ಅವ್ರು ದುಃಖ ಪಟ್ಟಿದ್ದನ್ನು ನೋಡಿದ್ದೆ. ಅವ್ರ ಥರ ನಾನು ಕೂಡ ದುಃಖ ಪಡಬಾರ್ದು ಅನ್ನೋ ಕಾರಣದಿಂದ ನನಗೆ ಹೆಣ್ಮಕ್ಳು ಬೇಡ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಆದರೆ ಆ ದೇವರು ನನಗೆ 2 ಹೆಣ್ಮಕ್ಳನ್ನು ಕೊಟ್ಟು ನನ್ನ ನೋವನ್ನು ಇನ್ನಷ್ಟು ಜಾಸ್ತಿ ಮಾಡ್ದ. ನನ್ನ ಮಕ್ಕಳನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅನ್ನೋ ಕಾರಣದಿಂದ ನಾನು ಅವತ್ತಿಂದ ಇವತ್ತಿನವರೆಗೂ ದುಃಖಿಸ್ತಾ ಇದ್ದೆ, ಕಣ್ಣೀರಾಗ್ತಾ ಇದ್ದೆ ಅಂತೇಳಿ ಆ ತಂದೆ ಹೇಳ್ತಾನೆ. ಈ ಮಾತನ್ನು ಕೇಳ್ದಂಥ ಅಲ್ಲಿರೋರೆಂಥ ಎಲ್ಲರೂ ಕೂಡ ಕಣ್ಣೀರಾಗ್ತಾರೆ. ತಂದೆ ಹೃದಯ ಎಷ್ಟೊಂದು ವಿಶಾಲ, ಆತನ ಮನಸ್ಸಲ್ಲಿ ಎಷ್ಟು ನೋವಿದೆ ಅನ್ನೋದು ಈ ಕಥೆಯಲ್ಲಿ ತಿಳಿಯುತ್ತೆ. ಇಷ್ಟು ವರ್ಷ ಸಾಕಿರೋ ಮಗಳನ್ನ ಒಂದಿನ ಯಾರ ಕೈಗೋ ಒಪ್ಪಿಸ್ಬೇಕು, ಯಾರ ಮನೆಗಳಿಗೋ ಬಿಡಬೇಕು ಅಂದರೆ ಯಾರ ಮನಸ್ಸು ಒಪ್ಪೋದಿಲ್ಲ. ಅದರಲ್ಲೂ ತಂದೆಗೆ ಹೆಣ್ಮಕ್ಳು ಅಂದರೆ ತುಂಬ ಪ್ರೀತಿ. ಆ ಹೆಣ್ಣು ಮಕ್ಕಳಲ್ಲಿ ತನ್ನ ತಾಯಿಯನ್ನು ಕೂಡ ಕಾಣ್ತಾರೆ. ಅಂಥ ತಂದೆಗೆ ಆ ನೋವನ್ನು ಸಹಿಸ್ಕೊಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆ ವ್ಯಕ್ತಿ ಹೆಣ್ಮಗು ಬೇಡ ಅಂತ ಆ ದೇವ್ರ ಹತ್ರ ಕೇಳ್ಕೊಂಡೇ ಹೊರತು ಹೆಣ್ಮಕ್ಳನ್ನ ಬೇಡವೇ ಬೇಡ ಅಂತೇನೂ ಅಲ್ಲ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಂಥ ಒಬ್ಬ ತಂದೆ ಈ ಸುಮಾರು ಜನ ಇದ್ದಾರೆ. ಅವರೊಬ್ಬರೇ ಅಲ್ಲ, ಪ್ರತಿಯೊಬ್ಬ ತಂದೆನೂ ಕೂಡ ಅದೇ ಥರ ಯೋಚನೆ ಮಾಡ್ತಾರೆ. ಅದೇ ಥರ ಯೋಚನೆ ಮಾಡೋ ಅಂಥ ಎಲ್ಲ ತಂದೆಯರಿಗೂ ಕೂಡ ನಾವು ಗೌರವವನ್ನು ಕೊಡೋಣ. ಅಂಥ ತಂದೆಯನ್ನು ನಾವು ಯಾವಾಗಲೂ ಗೌರವಿಸೋಣ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರದ ಮತ್ತೊಂದು ಕತೆ ಜೊತೆ ನಾನು ಮತ್ತೊಂದು ವಿಡಿಯೋನ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.